ವಿರೋಧ ಪಕ್ಷದ ಸ್ಥಾನದಲ್ಲಿರೋ ಪಕ್ಷಗಳಲ್ಲಿ ಒಗ್ಗಟ್ಟು ಹೆಚ್ಚಿರಬೇಕು. ನಾವು ರಾಜ್ಯ ಮಟ್ಟದಲ್ಲಿ ಬಿಜೆಪಿಯ ಕಥೆ ತೆಗೆದುಕೊಂಡ್ರು ಅದೇ ವಿಚಾರ. ನಾಯಕತ್ವದ ವಿಚಾರದಲ್ಲೇನೆ ಫೈಟ್ ಆಗಿಬಿಟ್ರೆ ಪಕ್ಷ ಮುಂದಿನ ಚುನಾವಣೆಗೆ ಸಂಘಟನೆ ಆಗೋದು ಹೇಗೆ, ಭದ್ರವಾಗೋದು ಹೇಗೆ? ಇಲ್ಲಿ ಹೆಂಗೆ ಬಿಜೆಪಿ ಒಳಗಡೆ ಆಂತರಿಕ ಇದು ಒಂದು ಪಾರ್ಟಿ ಒಳಗಿನ ಕಿತಾಪತಿಗಳಾದರೆ, ಇಲ್ಲಿ ಇಂಡಿ ಮೈತ್ರಿಕೂಟ ಅನೇಕ ಪಕ್ಷಗಳ ಸಮ್ಮಿಲನದ ಸ್ವರೂಪ. ಇಲ್ಲೂ ಕೂಡ ಇದೇ ಆಗ್ತಿರೋದು. ಇಲ್ಲ ಒಂದು ಕಡೆ ಇದನ್ನು ಗಮನಿಸ್ತಾ ಇದ್ದರೆ ಇಂಡಿ ಮೈತ್ರಿಕೂಟ ಗಟ್ಟಿಯಾಗಿ ಉಳಿಯುತ್ತಾ ಅನ್ನೋ ಪ್ರಶ್ನೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಕಾಂಗ್ರೆಸ್ ಪಕ್ಷ ಅಧಪತನದ ವಾಯು ವೇಗದಲ್ಲಿ ಸಾಗ್ತಾ ಇರುವಂತೆ ಕಾಣ್ತಾ ಇದೆ. ಕಾಂಗ್ರೆಸ್ ಮೋದಿಯವರ ಕನಸು ಕಾಂಗ್ರೆಸ್ ಮುಕ್ತ ಭಾರತ, ಹಾಗಾಗೋದು ಫಿಕ್ಸ್ ಆಗಿಬಿಡುತ್ತಾ ಅಂತ ಹೇಳಿ ನಾವು ಇಂಡಿ ಮೈತ್ರಿಕೂಟದ ಬಗ್ಗೆ ಮಾತನಾಡ್ತಿಲ್ಲ. ಕಾಂಗ್ರೆಸ್ ಇನ್ ಪರ್ಟಿಕ್ಯುಲರ್ 3 ಲೋಕಸಭೆ ಎಲೆಕ್ಷನ್, ಈ ಲೋಕಸಭೆ ಎಲೆಕ್ಷನ್ ಆದ ನಂತರದಲ್ಲಿ ನಡೆದ 3 ಎಲೆಕ್ಷನ್ಗಳಲ್ಲೂ ಕೂಡ ಕಾಂಗ್ರೆಸ್ಗೆ ಸೋಲಾಗಿದೆ. ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ನಡೆದ 2014, 2019 ಚುನಾವಣೆಗಳಲ್ಲೂ ಕೂಡ ಸೋಲು. ಭಾರತದಲ್ಲಿ 14 ರಾಜ್ಯಗಳಲ್ಲಿ ಬಿಜೆಪಿಯದ್ದೇ ಅಧಿಕಾರ ಇದೆ. ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಅಸ್ಸಾಂ, ಉತ್ತರಾಖಂಡ್, ರಾಜಸ್ಥಾನ, ಮಧ್ಯಪ್ರದೇಶ, ಹರಿಯಾಣ, ತ್ರಿಪುರ, ಗೋವಾ, ಛತ್ತೀಸ್ಗಢ ಕೇಸರಿ ಸೇನೆ ಅಧಿಕಾರವನ್ನು ನಡೆಸ್ತಾ ಇದೆ. ಇನ್ನು ಇದು ಕೇವಲ ಬಿಜೆಪಿಯ ಲೆಕ್ಕ. ನಾವಿಷ್ಟೊತ್ತು ಕೊಟ್ಟಿದ್ದು 14 ರಾಜ್ಯಗಳದ್ದು. NDA ಅಂತ ಗಮನಿಸಿದ್ರೆ 20 ರಾಜ್ಯಗಳಲ್ಲಿ ಆಡಳಿತವನ್ನು ನಡೆಸ್ತಾ ಇದೆ ಬಿಜೆಪಿ ನೇತೃತ್ವದ NDA. ಕಾಂಗ್ರೆಸ್ನ ಕಥೆಯನ್ನು ಗಮನಿಸಿ. ನೀವು ಸೋಷಿಯಲ್ ಮೀಡಿಯಾ ಯೂಸರ್ ಆಗಿದ್ರೆ, ಅದರಲ್ಲೂ ಎಕ್ಸ್ ಖಾತೆಯನ್ನು ಬಳಕೆ ಮಾಡೋರಾಗಿದ್ದರೆ, ಇವತ್ತು ಭಾರತದ ಭೂಪಟ ಅದರಲ್ಲಿ ಕೇಸರಿ ರಾಜ್ಯಗಳ ಸಂಖ್ಯೆ ಹೆಚ್ಚಾಗಿರೋದ್ರ ಬಗ್ಗೆ ಒಂದು ಪೋಸ್ಟ್ ಬಹಳ ವೈರಲ್ ಆಗಿ ಹರಿದಾಡ್ತಾ ಇದೆ. ಅದರಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಕೇವಲ 3 ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿರೋದು ಸ್ಪಷ್ಟವಾಗಿ ಚಿತ್ರಿತವಾಗಿದೆ. ಕರ್ನಾಟಕ, ತೆಲಂಗಾಣ ಹಾಗೆ ಹಿಮಾಚಲ್ ಪ್ರದೇಶ. ಕಾಂಗ್ರೆಸ್ನ ಆಡಳಿತವಿರುವ ಕೇವಲ 3 ರಾಜ್ಯಗಳು. 14 ಬಿಜೆಪಿ, 3 ಕಾಂಗ್ರೆಸ್. ಹೀಗಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ ಆಸ್ ಅ ಪಾರ್ಟಿ ಜೊತೆಗೆ ಇಂಡಿ ಆಸ್ ಅ ಮೈತ್ರಿಕೂಟ ನಾಯಕತ್ವದ ವಿಚಾರದಲ್ಲೇನೆ ಕಚ್ಚಾಟ ಮಾಡಿಕೊಂಡು ಅಥವಾ ಅಸಮಾಧಾನಗಳು, ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಂಡು ಕಾಲಹರಣ ಮಾಡಿದ್ರೆ ಮುಂದಿನ ಚುನಾವಣೆಗಳು ಮತ್ತಷ್ಟು ದುಬಾರಿಯಾಗೋ ಸಾಧ್ಯತೆಗಳು ನಿಶ್ಚಿತವಾಗಿದೆ. और फिर हम देखते हैं कि समाजवादी पार्टी के वरिष्ठ नेता मिस्टर राम गोपाल यादव कहते हैं राहुल गांधी हमारे नेता थोड़ी है. ಇಂಡಿಯಾ ಕೂಟದ ಕೆಲ ಪಕ್ಷಗಳಿಗೆ ಕಾಂಗ್ರೆಸ್ ಬೇಡವಾಗಿದೆ. ಈ ಸಂದಿಗ್ಧ ಪರಿಸ್ಥಿತಿಯನ್ನ ರಾಹುಲ್ ಗಾಂಧಿ ಹೇಗೆ ಎದುರಿಸುತ್ತಾರೆ ಕಾದ್ ನೋಡೋಣ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮತ್ತೊಂದು ಸಮುದಾಯವನ್ನು ಅಥವಾ ಪಂಗಡವನ್ನು ಸೇರ್ಪಡೆಗೊಳಿಸದ್ದೇ ಆದಲ್ಲಿ ಕಾಂಪಿಟೇಷನ್ ಹೆಚ್ಚಾಗುತ್ತೆ. ಅಂದರೆ ಈ 2A ಅಡಿಯಲ್ಲಿನ ಮೀಸಲಾತಿ ಸೌಲಭ್ಯವನ್ನು ಪಡೆಯುವವರ ಸಂಖ್ಯೆ ಹೆಚ್ಚಾಗುತ್ತೆ. ಕುರುಬರು ಆಗ ಆಕ್ಷೇಪವನ್ನು ವ್ಯಕ್ತಪಡಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೇರಿಸ್ಕೂಡ್ದು. ಈಗ ಆಲ್ರೆಡಿ ನಾವು ಆಗಲೇ ಹೇಳಿದಾಗೆ 34 ವೀರಶೈವ ಲಿಂಗಾಯತ ಒಳಪಂಗಡಗಳು ಕೂಡ 2Aನಲ್ಲಿದೆ. ಮತ್ತಷ್ಟು ಸಮುದಾಯಗಳನ್ನು ಸೇರಿಸೋದ್ರಿಂದ ಮೀಸಲಾತಿ ಕೊಟ್ಟರೂ ಕೂಡ ಪ್ರಯೋಜನ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿಬಿಡುತ್ತೆ ಅನ್ನೋ ಆರೋಪ ಅಥವಾ ಆಕ್ಷೇಪಣೆ ಕುರುಬ ಸಮುದಾಯದಿಂದಲೂ ಕೂಡ ಬರೋ ಸಾಧ್ಯತೆ ಇದೆ. ಹೀಗಾಗಿ ಒಂದು ಕಡೆ ಪಂಚಮಸಾಲಿಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಕುರುಬರನ್ನ ಕೂಡ ಸಮಾಧಾನವಾಗಿ ಇಡಬೇಕು ಅಂದರೆ ಸಿದ್ದರಾಮಯ್ಯನವರ ಮುಂದಿರೋದು ಒಂದೇ ದಾರಿ. ಈ ಆಗ್ರಹ ಬಹಳ ದಿನಗಳಿಂದ ಇದೆ ಕೂಡ. ಕುರುಬರನ್ನ STಗೆ ವರ್ಗಾವಣೆ ಮಾಡೋದು. ಕುರುಬರನ್ನ STಗೆ ಸೇರಿಸಿದ್ರೆ ಅದಾದ ನಂತರದಲ್ಲಿ 2Aಗೆ ಪಂಚಮಸಾಲಿಗಳನ್ನು ತಂದರೆ ಅವರು ಖುಷ್ ಇವರು ಖುಷ್ ಅನ್ನೋ ರೀತಿಯಲ್ಲಿ ಆಗತ್ತೆ ಪರಿಸ್ಥಿತಿ. ಹೀಗಾಗಿ ಇದನ್ನು ಮಾಡ್ತಾರ ಸಿದ್ದರಾಮಯ್ಯನವರು? ನಾವಿಲ್ಲಿ ಮಾತನಾಡ್ತಿರೋಷ್ಟು ಸುಲಭ ಇಲ್ಲ. ಕಾನೂನಾತ್ಮಕವಾಗಿ ಒಂದಷ್ಟು ಜಟಿಲತೆಗಳು ಕೂಡ ಇದರಲ್ಲಿ ಇದ್ದೇ ಇರುತ್ತೆ. ಇದೆಲ್ಲವನ್ನ ಕೂಡ ನಿರ್ವಹಿಸಿಕೊಂಡು ಇಂಥದ್ದೊಂದು ನಿರ್ಧಾರಕ್ಕೆ ಕೈ ಹಾಕ್ತಾರ ಸಿದ್ದರಾಮಯ್ಯನವರು? ಕಾದು ನೋಡಬೇಕಾಗಿದೆ. ಎನಿವೆ, ಸರ್ಕಾರದ ವಿರುದ್ಧ ಪ್ರತಿಭಟನೆಯ ಬಿಸಿಯನ್ನು ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ ಪಂಚಮಸಾಲಿ ಸಮುದಾಯದವರು. 10ನೇ ತಾರೀಕು ಟ್ರ್ಯಾಕ್ಟರ್ ರ್ಯಾಲಿಯನ್ನು ಮಾಡುವ ಮೂಲಕ ಸುವರ್ಣಸೌಧವನ್ನು ಮುತ್ತಿಗೆ ಹಾಕ್ಲಿಕ್ಕೆ ಮುಂದಾಗ್ತಿದ್ದಾರೆ. ಆ ಪ್ರತಿಭಟನೆಗೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಕಾದು ನೋಡೋಣ. ಯಾಕಾಗಿ ಪ್ರತಿಭಟನೆ, ಹಾಗೆ ಯಾವ ಉದ್ದೇಶಕ್ಕೋಸ್ಕರ ಪ್ರತಿಭಟನೆ ನಿಮಗೆ ಗೊತ್ತೇ ಇದೆ. ಪಂಚಮಸಾಲಿ ಸಮುದಾಯವನ್ನು 2A ಪ್ರವರ್ಗಕ್ಕೆ ಸೇರಿಸಿ ಅಲ್ಲಿರುವ ಒಂದಷ್ಟು ಸೌಲಭ್ಯಗಳು ಸಮುದಾಯದ ಜನರಿಗೆ ಸಿಗುವಂತೆ ಅನುವು ಮಾಡಿಕೊಡ್ಬೇಕು ಅನ್ನೋ ಆಗ್ರಹ. ಬಿಜೆಪಿ ಸರ್ಕಾರ ಇರ್ತಾ ಕೂಡ ಈ ಒಂದು ಹೋರಾಟ ಉಗ್ರ ಸ್ವರೂಪವನ್ನು ಪಡ್ಕೊಂಡಿದ್ದನ್ನು ಗಮನಿಸಿದ್ರಿ. ಕೊಟ್ಟಂಗೆ ಮಾಡಿ ಬೊಮ್ಮಾಯಿ ಸರ್ಕಾರ ಕೊಡಲಿಲ್ಲ ಅನ್ನೋ ಅಸಮಾಧಾನ ಕೂಡ ಪಂಚಮಸಾಲಿ ಸಮುದಾಯದವ್ರಿಗೆ ಇದ್ದೇ ಇದೆ. ಇನ್ಫ್ಯಾಕ್ಟ್ ಬೊಮ್ಮಾಯಿ ಅವ್ರ ಮೇಲೆ ಪಂಚಮಸಾಲಿ ಸಮುದಾಯಕ್ಕಿರುವ ಕೋಪವೇ ಮೊನ್ನೆ ನಡೆದ ಬೈ ಎಲೆಕ್ಷನ್ನಲ್ಲಿ ಅವರ ಪುತ್ರ ಸೋಲಿಕ್ಕೆ ಒಂದು ಕಾರಣ ಅನ್ನೋ ವಿಶ್ಲೇಷಣೆ ಕೂಡ ಇದ್ದೇ ಇದೆ. ಎನಿವೆ, ಇದೀಗ ಕಾಂಗ್ರೆಸ್ ಪಕ್ಷದ ಸರದಿ ಈ ಪಂಚಮಸಾಲಿಗಳ ಸಿಟ್ಟಿನ ಪ್ರತಿಭಟನೆಯನ್ನು ಎದುರಿಸುವ ಪ್ರಸಂಗ.
ಉತ್ತರ ಕರ್ನಾಟಕದಲ್ಲಿ ಪಂಚಮಸಾಲಿ ಸಮುದಾಯದ ಜನಸಂಖ್ಯೆ ಹೆಚ್ಚಿದೆ, ಅವರ ಪ್ರಭಾವ ಕೂಡ ಹೆಚ್ಚಿದೆ. ರಾಜಕೀಯ, ಅದರಲ್ಲೂ ಚುನಾವಣಾ ರಾಜಕೀಯದಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್ ಆಗುವ ಪ್ರಮಾಣದಲ್ಲಿ ಈ ಸಮುದಾಯದ ಜನ ಇದ್ದಾರೆ. ಬಸವಣ್ಣನವರ ಪಂಚಾಚಾರದ ಪಾಲಕರನ್ನು ಪಂಚಮಸಾಲಿಗಳು ಅಂತ ಹೇಳಿ ಗುರುತಿಸುವ ಪ್ರಕ್ರಿಯೆ. ಸರಿಸುಮಾರು 1 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇದೆ ಅನ್ನೋ ಒಂದು ಅಂದಾಜಿದೆ. ಈ ಜಾತಿ ಜನಗಣತಿ ಆದ ಸಂದರ್ಭದಲ್ಲಿ ಈ ನಂಬರ್ಸಲ್ಲಿ ಬದಲಾವಣೆ ಆಗುತ್ತಾ ಗೊತ್ತಿಲ್ಲ. ಏನಿವೆ ಸದ್ಯಕ್ಕಿರುವ ಅಂದಾಜಿನ ಲೆಕ್ಕ 1 ಕೋಟಿಗೂ ಅಧಿಕ ಜನಸಂಖ್ಯೆ ಇದೆ ಅಂತ ಹೇಳಿ. ಬಹಳ ಹೆಮ್ಮೆಯ ವಿಚಾರ ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಕೂಡ ಪಂಚಮಸಾಲಿ ಸಮುದಾಯದವರು ಅಂತ ಹೇಳಿ. ಆದರೆ ಈ ಸಮುದಾಯದವರು ಅನೇಕ ವಿಚಾರಗಳಲ್ಲಿ, ಅದರಲ್ಲೂ ಸರ್ಕಾರಿ ಸೌಲಭ್ಯಗಳು, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಅನೇಕ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಹೀಗಾಗಿ 2A ಪ್ರವರ್ಗಕ್ಕೆ ಸೇರಿಸಿದ್ರೆ ಪಂಚಮಸಾಲಿಗಳಿಗೆ ಅನುಕೂಲವಾಗುತ್ತೆ ಅನ್ನೋ ಆಗ್ರಹ, ಅದಾಗ್ತಿಲ್ಲ ಅನ್ನೋ ಕಾರಣಕ್ಕೇನೆ ಪ್ರತಿಭಟನೆ. ಸದ್ಯಕ್ಕೆ 3B ಪ್ರವರ್ಗದಲ್ಲಿದೆ ಈ ಸಮುದಾಯ. ಅಲ್ಲಿಂದ 2Aಗೆ ವರ್ಗಾವಣೆ ಮಾಡಬೇಕು ಅನ್ನೋ ಬೇಡಿಕೆಯನ್ನು ಮುಂದಿಟ್ಕೊಂಡು ಮತ್ತೊಂದು ಸುತ್ತಿನ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಸಮುದಾಯ ಜಯಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಅಣಿಯಾಗ್ತಾ ಇದೆ. ಇನ್ಫ್ಯಾಕ್ಟ್ ಲಿಂಗಾಯತ ಸಮುದಾಯದಲ್ಲೇನೆ ಅನೇಕ ಒಳಪಂಗಡಗಳು 2A ಕ್ಯಾಟಗರಿಯಲ್ಲಿದೆ. ಅದರಲ್ಲೂ ಇನ್ ಪರ್ಟಿಕ್ಯುಲರ್ 34 ವೀರಶೈವ ಲಿಂಗಾಯತ ಒಳಪಂಗಡಗಳು ಈಗ ಆಲ್ರೆಡಿ 2Aನಲ್ಲಿವೆ. ಪಂಚಮಸಾಲಿಗಳಿಗೆ ಈ ಸೌಲಭ್ಯ ಇಲ್ಲ. ಹೀಗಾಗಿ ಪಂಚಮಸಾಲಿಗಳಿಗೂ ಕೂಡ 2A ಮೀಸಲಾತಿಯ ಸೌಲಭ್ಯವನ್ನು ಒದಗಿಸಿ ಅಂತ ಹೇಳಿ ಆಗ್ರಹವನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಆದರೆ ಡಿಮ್ಯಾಂಡ್ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು ಅನ್ನೋ ಕಾರಣಕ್ಕೆ 2A ಪ್ರವರ್ಗಕ್ಕೆ ಪಂಚಮಸಾಲಿಗಳನ್ನು ಸೇರಿಸೋದು ಅಷ್ಟು ಸುಲಭವಾದ ವಿಚಾರವೂ ಅಲ್ಲ. ಇನ್ ಪರ್ಟಿಕ್ಯುಲರ್ ಸಿದ್ದರಾಮಯ್ಯನವರಿಗೆ ಯಾಕೆ ಅನ್ನೋದನ್ನು ಗಮನಿಸೋದಾದರೆ, ಸದ್ಯಕ್ಕೆ 2A ಕ್ಯಾಟಗರಿಯಲ್ಲಿರ್ತಕ್ಕಂಥ ಅತಿ ದೊಡ್ಡ ಜಾತಿ ಅಂದರೆ ಕುರುಬರದ್ದು, ಸಿದ್ದರಾಮಯ್ಯನವರು ಪ್ರತಿನಿಧಿಸುವಂತಹ ಸಮುದಾಯ. ಈಗ 2Aನಲ್ಲಿ ಮತ್ತೊಂದು ಸಮುದಾಯವನ್ನು ಅಥವಾ ಪಂಗಡವನ್ನು ಸೇರ್ಪಡೆಗೊಳಿಸದ್ದೇ ಆದಲ್ಲಿ ಕಾಂಪಿಟೇಷನ್ ಹೆಚ್ಚಾಗುತ್ತೆ. ಅಂದರೆ ಈ 2A ಅಡಿಯಲ್ಲಿನ ಮೀಸಲಾತಿ ಸೌಲಭ್ಯವನ್ನು ಪಡೆಯುವವರ ಸಂಖ್ಯೆ ಹೆಚ್ಚಾಗುತ್ತೆ. ಕುರುಬರು ಆಗ ಆಕ್ಷೇಪವನ್ನು ವ್ಯಕ್ತಪಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಸೇರಿಸ್ಕೂಡ್ದು. ಈಗ ಆಲ್ರೆಡಿ ನಾವು ಆಗಲೇ ಹೇಳಿದಾಗೆ 34 ವೀರಶೈವ ಲಿಂಗಾಯತ ಒಳಪಂಗಡಗಳು ಕೂಡ 2Aನಲ್ಲಿದೆ. ಮತ್ತಷ್ಟು ಸಮುದಾಯಗಳನ್ನು ಸೇರಿಸೋದ್ರಿಂದ ಮೀಸಲಾತಿ ಕೊಟ್ಟರೂ ಕೂಡ ಪ್ರಯೋಜನ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿಬಿಡುತ್ತೆ ಅನ್ನೋ ಆರೋಪ ಅಥವಾ ಆಕ್ಷೇಪಣೆ ಕುರುಬ ಸಮುದಾಯದಿಂದಲೂ ಕೂಡ ಬರೋ ಸಾಧ್ಯತೆ ಇದೆ. ಹೀಗಾಗಿ ಒಂದು ಕಡೆ ಪಂಚಮಸಾಲಿಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಕುರುಬರನ್ನ ಕೂಡ ಸಮಾಧಾನವಾಗಿ ಇಡಬೇಕು ಅಂದರೆ ಸಿದ್ದರಾಮಯ್ಯನವರ ಮುಂದಿರೋದು ಒಂದೇ ದಾರಿ. ಈ ಆಗ್ರಹ ಬಹಳ ದಿನಗಳಿಂದ ಇದೆ ಕೂಡ. ಕುರುಬರನ್ನ STಗೆ ವರ್ಗಾವಣೆ ಮಾಡೋದು, ಕುರುಬರನ್ನ STಗೆ ಸೇರಿಸಿದ್ರೆ ಅದಾದ ನಂತರದಲ್ಲಿ 2Aಗೆ ಪಂಚಮಸಾಲಿಗಳನ್ನು ತಂದರೆ ಅವರು ಖುಷ್ ಇವರು ಖುಷ್ ಅನ್ನೋ ರೀತಿಯಲ್ಲಿ ಆಗತ್ತೆ ಪರಿಸ್ಥಿತಿ. ಹೀಗಾಗಿ ಇದನ್ನು ಮಾಡ್ತಾರ ಸಿದ್ದರಾಮಯ್ಯನವರು? ನಾವಿಲ್ಲಿ ಮಾತನಾಡ್ತಿರೋಷ್ಟು ಸುಲಭ ಇಲ್ಲ. ಕಾನೂನಾತ್ಮಕವಾಗಿ ಒಂದಷ್ಟು ಜಟಿಲತೆಗಳು ಕೂಡ ಇದರಲ್ಲಿ ಇದ್ದೇ ಇರುತ್ತೆ. ಇದೆಲ್ಲವನ್ನ ಕೂಡ ನಿರ್ವಹಿಸಿಕೊಂಡು ಇಂಥದ್ದೊಂದು ನಿರ್ಧಾರಕ್ಕೆ ಕೈ ಹಾಕ್ತಾರ ಸಿದ್ದರಾಮಯ್ಯನವರು? ಕಾದು ನೋಡಬೇಕಾಗಿದೆ. ಎನಿವೆ, ಸರ್ಕಾರದ ವಿರುದ್ಧ ಪ್ರತಿಭಟನೆಯ ಬಿಸಿಯನ್ನು ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ ಪಂಚಮಸಾಲಿ ಸಮುದಾಯದವರು. 10ನೇ ತಾರೀಕು ಟ್ರ್ಯಾಕ್ಟರ್ ರ್ಯಾಲಿಯನ್ನು ಮಾಡುವ ಮೂಲಕ ಸುವರ್ಣಸೌಧವನ್ನು ಮುತ್ತಿಗೆ ಹಾಕ್ಲಿಕ್ಕೆ ಮುಂದಾಗ್ತಿದ್ದಾರೆ. ಆ ಪ್ರತಿಭಟನೆಗೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಕಾದು ನೋಡೋಣ.